ಆಲೂಗಡ್ಡೆ ಎಲ್ಲರಿಗೂ ಇಷ್ಟವಾಗುವ ತರಕಾರಿ. ಆದರೆ ಮೊಳಕೆಯೊಡೆದ ಆಲೂಗಡ್ಡೆ ಆರೋಗ್ಯಕ್ಕೆ ತುಂಬಾನೇ ಹಾನಿಕಾರಕ. ಯಾಕಂದರೆ ಇಂತಹ ಆಲೂಗಡ್ಡೆಯಲ್ಲಿ ಸೋಲಾನೈನ್ ಮತ್ತು ಚಾಕೋನೈನ್ ಎಂಬ ಸಂಯುಕ್ತಗಳನ್ನು ಹೊಂದಿರುತ್ತದೆ. ಇವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ವಾಂತಿ, ಅತಿಸಾರ ಮತ್ತು ಹೊಟ್ಟೆ ನೋವು ಉಂಟು ಮಾಡಬಹುದು. ನಮ್ಮಲ್ಲಿ ಹೆಚ್ಚಿನವರ ಮನೆಯಲ್ಲಿ ಬೇರೆ ಯಾವುದೇ ತರಕಾರಿಗಳು ಇಲ್ಲಾಂದ್ರೂ ಕೂಡ 3-4 ಗೆಡ್ಡೆ ಆಲೂಗೆಡ್ಡೆ ಮಾತ್ರ ಇದ್ದೇ ಇರುತ್ತದೆ. ವರ್ಷ ಪೂರ್ತಿ ಸಿಗುವ ಈ ಆಲೂಗೆಡ್ಡೆ ಇತರ ತರಕಾರಿಗಳಿಗೆ ಹೋಲಿಸಿದರೆ ಕೈಗೆಟುಕುವ ಬೆಲೆಯಲ್ಲಿ ಸಿಗುತ್ತದೆ ಎನ್ನುವ ಕಾರಣಕ್ಕೆ ಪ್ರತಿಯೊಬ್ಬರೂ ಕೂಡ ಮಾರ್ಕೆಟ್ಗೆ ಹೋದರೆ ಇತರ ತರಕಾರಿಗಳೊಂದಿಗೆ ಆಲೂಗಡ್ಡೆಯನ್ನು ಕೂಡ ಸೇರಿಸಿಕೊಳ್ಳುತ್ತಾರೆ. ಪ್ರಮುಖವಾಗಿ ಈ ತರಕಾರಿಯಲ್ಲಿ ನಾರಿನಾಂಶ ಮತ್ತು ಪೊಟ್ಯಾಷಿಯಂ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವುದರಿಂದ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡಿ ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿರಿಸುತ್ತದೆ ಹಾಗೂ ಹೃದಯದ ಆರೋಗ್ಯ ಕಾಪಾಡಲು ನೆರವಿಗೆ ಬರುತ್ತದೆ. ಮೊಳಕೆಯೊಡೆದ ಆಲೂಗಡ್ಡೆಯ ಬಗ್ಗೆ ಎಚ್ಚರ. ಇನ್ನು ಈ ತರಕಾರಿಯಲ್ಲಿ ಅಡಗಿರುವ ಪ್ರಯೋಜನಗಳ ಬಗ್ಗೆ ಹೇಳುವುದಾದರೆ, ಇದರಲ್ಲಿ ಕಂಡುಬರುವ ಅಧಿಕ ಪ್ರಮಾಣದ ನಾರಿನಾಂಶ, ಪೊಟ್ಯಾಷಿಯಂ, ವಿಟಮಿನ್ ಸಿ ಮತ್ತು ವಿಟಮಿನ್ B6ನಂತಹ ಅತ್ಯಮೂಲ್ಯ ಪೋಷಕಾಂಶಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವುದರ ಜೊತೆಗೆ ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಿ ಹೃದಯದ ಆರೋಗ್ಯವನ್ನು ಕಾಪಾಡಲು ನೆರವಿಗೆ ಬರುತ್ತದೆ. ಆದರೆ ಇಷ್ಟೆಲ್ಲ ಪ್ರಯೋಜನಗಳನ್ನು ಒಳಗೊಂಡಿರುವ ಆಲೂಗೆಡ್ಡೆಯನ್ನು ಸೇವನೆ ಮಾಡುವ ವಿಚಾರದಲ್ಲಿ ಎಚ್ಚರ ವಹಿಸಬೇಕು. ಯಾಕಂದರೆ ಕೆಲವೊಂದು ಮೊಳಕೆಯೊಡೆದ ಆಲೂಗಡ್ಡೆಯನ್ನು ಸೇವನೆ ಮಾಡುವುದರಿಂದ ಆರೋಗ್ಯದ ಮೇಲೆ ಗಂಭೀರ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ. ಪ್ರಸ್ತುತ ಇಂದಿನ ಲೇಖನದಲ್ಲಿ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಆಲೂಗಡ್ಡೆ ಮೊಳಕೆಯೊಡೆದಾಗ ಏನಾಗುತ್ತದೆ? ಆಲೂಗಡ್ಡೆ ಮೊಳಕೆಯೊಡೆದಾಗ ಅವು ಸೋಲಾನೈನ್ ಮತ್ತು ಚಾಕೋನೈನ್ ಎಂಬ ವಿಷಕಾರಿ ಸಂಯುಕ್ತಗಳನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತವೆ. ಇವು ಗ್ಲೈಕೋಲ್ಕಲಾಯ್ಡ್ಗಳಾಗಿವೆ. ಇವು ಅತಿಯಾಗಿ ಸೇವಿಸಿದರೆ ಆಹಾರವನ್ನು ವಿಷಕಾರಿಯಾಗಿಸಬಹುದು. ಆಲೂಗಡ್ಡೆ ದೀರ್ಘಕಾಲದವರೆಗೆ ತೇವಾಂಶ ಮತ್ತು ಬೆಳಕಿಗೆ ಒಡ್ಡಿಕೊಂಡಾಗ ಅವುಗಳ ಸೋಲಾನೈನ್ ಮಟ್ಟಗಳು ಹೆಚ್ಚಾಗುತ್ತವೆ. ಆಲೂಗಡ್ಡೆಯ ಸಿಪ್ಪೆ ಹಸಿರಾಗುವುದು ಮತ್ತು ಆಲೂಗಡ್ಡೆಯ ಸಿಪ್ಪೆ ಮೊಳಕೆಯೊಡೆಯುವುದು ವಿಷಕಾರಿ ವಸ್ತುಗಳ ರಚನೆಯನ್ನು ಸೂಚಿಸುತ್ತದೆ. ಮೊಳಕೆಯೊಡೆದ ಆಲೂಗಡ್ಡೆಯನ್ನು ಅತಿಯಾಗಿ ತಿನ್ನುವುದು ಆಹಾರ ವಿಷ ಅಥವಾ ನರವೈಜ್ಞಾನಿಕ ಸಮಸ್ಯೆಗಳಿಗೆ ಕಾರಣವಾಗಬಹುದು. ವಾಸ್ತವವಾಗಿ ಮೊಳಕೆಯೊಡೆದ ಆಲೂಗಡ್ಡೆಯಲ್ಲಿ ಸೋಲಾನೈನ್ ಮತ್ತು ಚಾಕೋನೈನ್ ಎಂಬ 2 ಗ್ಲೈಕೋಲ್ಕಲಾಯ್ಡ್ ಸಂಯುಕ್ತಗಳು ಕಂಡುಬರುತ್ತವೆ. ಇವುಗಳನ್ನು ಸಣ್ಣ ಪ್ರಮಾಣದಲ್ಲಿ ತೆಗೆದುಕೊಂಡಾಗ ಕೊಲೆಸ್ಟ್ರಾಲ್ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಆದಾಗ್ಯೂ ಈ 2 ಸಂಯುಕ್ತಗಳು ಅತಿಯಾದ ಪ್ರಮಾಣದಲ್ಲಿ ಸೇವಿಸಿದರೆ ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕವಾಗಬಹುದು. ಅತಿಯಾದ ಗ್ಲೈಕೋಲ್ಕಲಾಯ್ಡ್ ಸೇವನೆಯು ವಾಂತಿ, ಅತಿಸಾರ, ಹೊಟ್ಟೆ ನೋವು, ತಲೆನೋವು, ಜ್ವರ, ತ್ವರಿತ ನಾಡಿಮಿಡಿತ, ಕಡಿಮೆ ರಕ್ತದೊತ್ತಡ ಮತ್ತು ಇತರ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಮೊಳಕೆಯೊಡೆದ ಆಲೂಗಡ್ಡೆಯನ್ನು ಏಕೆ ತಿನ್ನಬಾರದು? ವಿಷಕಾರಿ ಅಂಶಗಳು ಇರುತ್ತವೆ. ಮೊಳಕೆಯೊಡೆದ ಆಲೂಗಡ್ಡೆಯಲ್ಲಿ ಕಂಡುಬರುವ ಗ್ಲೈಕೋಲ್ಕಲಾಯ್ಡ್ಗಳು ನಮ್ಮ ದೇಹಕ್ಕೆ ವಿಷಕಾರಿಯಾಗಿದ್ದು ಜಠರ, ಕರುಳಿನ ಮತ್ತು ನರಮಂಡಲದ ಅಸ್ವಸ್ಥತೆಗಳನ್ನು ಉಂಟುಮಾಡುತ್ತದೆ. ವಾಕರಿಕೆ, ತಲೆನೋವು, ಹೊಟ್ಟೆ ಸೆಳೆತ, ಅತಿಸಾರ, ವಾಂತಿ ಮತ್ತು ಇತರ ಗಂಭೀರ ಸಮಸ್ಯೆಗಳು ಗ್ಲೈಕೋಲ್ಕಲಾಯ್ಡ್ ವಿಷತ್ವದ ಕೆಲವು ಲಕ್ಷಣಗಳಾಗಿವೆ. ಕಹಿ ರುಚಿ ಹೊಂದಿರುತ್ತದೆ. ಗ್ಲೈಕೋಲ್ಕಲಾಯ್ಡ್ಗಳ ಹೆಚ್ಚಿನ ಪ್ರಮಾಣದಿಂದಾಗಿ ಮೊಳಕೆಯೊಡೆದ ಆಲೂಗಡ್ಡೆ ಕಹಿ ರುಚಿಯನ್ನು ಹೊಂದಿರುತ್ತದೆ. ಇದು ಅವುಗಳನ್ನು ತಿನ್ನಲು ಕಷ್ಟಕರವಾಗಿಸುತ್ತದೆ. ಪೌಷ್ಟಿಕಾಂಶದ ಮೌಲ್ಯ ಇರುವುದಿಲ್ಲ. ಮೊಳಕೆಯೊಡೆಯುವಿಕೆಯು ಆಲೂಗೆಡ್ಡೆಯಲ್ಲಿರುವ ಪೋಷಕಾಂಶಗಳನ್ನು ನಾಶಪಡಿಸುತ್ತದೆ. ಇದರಿಂದ ಅವುಗಳ ಪೌಷ್ಟಿಕಾಂಶದ ಮೌಲ್ಯವನ್ನು ಕಡಿಮೆ ಮಾಡುತ್ತದೆ.
ಮೊಳಕೆಯೊಡೆದ ಆಲೂಗಡ್ಡೆ ತಿನ್ನುವುದರಿಂದಾಗುವ ಅನಾನುಕೂಲಗಳೇನು? ಮೊಳಕೆಯೊಡೆದ ಆಲೂಗೆಡ್ಡೆಯನ್ನು ಅತಿಯಾಗಿ ತಿನ್ನುವುದರಿಂದ ವಾಂತಿ, ಅತಿಸಾರ, ಹೊಟ್ಟೆನೋವು ಮತ್ತು ಅಜೀರ್ಣ ಉಂಟಾಗುತ್ತದೆ. ಇದು ಆಹಾರ ವಿಷಕ್ಕೆ ಕಾರಣವಾಗಬಹುದು. ಸೋಲಾನೈನ್ ಮೆದುಳಿನ ಮೇಲೆ ಪರಿಣಾಮ ಬೀರುತ್ತದೆ. ಇದು ತಲೆನೋವು, ತಲೆ ತಿರುಗುವಿಕೆ ಮತ್ತು ಆಯಾಸಕ್ಕೆ ಕಾರಣವಾಗಬಹುದು. ಸೋಲನೈನ್ ಅಧಿಕ ಪ್ರಮಾಣದಲ್ಲಿ ರಕ್ತದೊತ್ತಡದ ಮೇಲೆ ಪರಿಣಾಮ ಬೀರುತ್ತದೆ. ದೌರ್ಬಲ್ಯ ಮತ್ತು ಆಲಸ್ಯಕ್ಕೆ ಕಾರಣವಾಗಬಹುದು. ಮೊಳಕೆಯೊಡೆದ ಆಲೂಗೆಡ್ಡೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಅದು ನರಗಳನ್ನು ಮರಗಟ್ಟಬಹುದು, ಅಂದರೆ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದಾಗಿ ದೇಹದಲ್ಲಿ ಆಲಸ್ಯ ಮತ್ತು ಜುಮ್ಮೆನಿಸುವಿಕೆ ಅನುಭವಿಸಬಹುದು. ಗರ್ಭಾವಸ್ಥೆಯಲ್ಲಿ ಮೊಳಕೆಯೊಡೆದ ಆಲೂಗಡ್ಡೆ ತಿನ್ನುವುದು ಮಗುವಿನ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಜನ್ಮದೋಷಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಆಲೂಗಡ್ಡೆಯನ್ನು ಶೇಖರಿಸಿಡುವುದು ಹೇಗೆ? ಆಲೂಗಡ್ಡೆಯನ್ನು ಶೇಖರಿಸಿಡುವ ಸರಿಯಾದ ವಿಧಾನ: ಯಾವಾಗಲೂ ತಂಪಾದ, ಒಣ ಮತ್ತು ಗಾಢವಾದ ಸ್ಥಳದಲ್ಲಿ ಆಲೂಗೆಡ್ಡೆಯನ್ನು ಸಂಗ್ರಹಿಸಿ. ಆಲೂಗೆಡ್ಡೆಯನ್ನು ರೆಫ್ರಿಜರೇಟರ್ನಲ್ಲಿ ಇಡುವುದನ್ನು ತಪ್ಪಿಸಿ, ಏಕೆಂದರೆ ಶೀತ ಪರಿಸ್ಥಿತಿಗಳಲ್ಲಿ ವಿಷ್ಣುವು ತ್ವರಿತವಾಗಿ ಸಕ್ಕರೆಯಾಗಿ ಪರಿವರ್ತನೆಗೊಳ್ಳುತ್ತದೆ. ಇದು ಮೊಳಕೆಯೊಡೆಯಲು ಕಾರಣವಾಗುತ್ತದೆ. ಆಲೂಗಡ್ಡೆ ಮೊಳಕೆಯೊಡೆಯದಿದ್ದರೆ ಅದನ್ನು ಸಂಪೂರ್ಣವಾಗಿ ಪರಿಶೀಲಿಸಿದ ನಂತರವೇ ಬಳಸಿ. ಹಳೆಯ ಆಲೂಗೆಡ್ಡೆ ಬಳಸುವುದನ್ನು ತಪ್ಪಿಸಿ ಮತ್ತು ತಾಜಾ ಆಲೂಗೆಡ್ಡೆಯನ್ನು ಮಾತ್ರ ಖರೀದಿಸಿ. ಆಲೂಗೆಡ್ಡೆಯ ಮೇಲೆ ಹೆಚ್ಚು ಮೊಳಕೆ ಕಾಣಿಸಿಕೊಂಡಿದ್ದರೆ ಅದನ್ನು ಎಸೆಯಬೇಕು.